ಆದಷ್ಟು ನಮ್ಮ ಡೈಜೆಷನ್ ಶುರುವಾಗೋದು ಬಾಯಿಂದನೇ. ಅಗಿದು ಯಾರ ಆಹಾರವನ್ನು ಸಾವಧಾನವಾಗಿ ಚೆನ್ನಾಗಿ ಅಗಿದು ನಿಧಾನವಾಗಿ ಉಣ್ತಾರಲ್ಲ ಅವರಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಅದಕ್ಕೂ ನಿಮ್ಮ ಮಲಬದ್ಧತೆಗೂ ರಿಲೇಷನ್ ಇರೋದ್ರಿಂದ ನಾನು ಹೇಳ್ತೀನಿ, ಗಬ ಗಬ ಅಂತ ನುಂಗಬಾರ್ದು ಊಟವನ್ನು. ಅದಕ್ಕೇ ಹೇಳೋದು, ನಿಮ್ಮ ಬಾಯಿನಲ್ಲೇ ಸಲೈವ ಇರುತ್ತೆ, ಜೊಲ್ಲು ಗ್ರಂಥಿಗಳು, ಪೆರೋಟಿಡ್ 2 ಇರುತ್ತೆ, ಸಬ್ಮ್ಯಾಂಡಿಬುಲರ್ 2 ಇರುತ್ತೆ, ಸಬ್ಲಿಂಗ್ವಲ್ ಇರುತ್ತೆ. ಇಲ್ಲಿಂದ ನಿಮ್ಮ ಜೊಲ್ಲು ಉತ್ಪತ್ತಿ ಆಗುತ್ತಲ್ಲ, ಒಂದು ದಿನಕ್ಕೆ 900 ml. ನಿಮ್ಮ ಆಹಾರ ಚೆನ್ನಾಗಿ ಆ ಜೊಲ್ಲಿನ ಜೊತೆಯಲ್ಲಿ ಮಿಕ್ಸ್ ಆದಮೇಲೆ ನೀವು ನುಂಗಿದರೆ ನಿಮ್ಮ ಅನ್ನನಾಳ 10 ಇಂಚಿರುತ್ತೆ. ಅದಾದ ನಂತರ ನಿಮ್ಮ ಜಠರ ಎಂಟ್ರಾಗುತ್ತೆ, ಜಠರಕ್ಕೆ ಆಹಾರ ತಲುಪುತ್ತೆ. ಇಲ್ಲಿಂದ ನೋಡಿ ನಿಮ್ಮ ಡೈಜೆಷನ್ ಭಾಳ ಇಂಪಾರ್ಟೆಂಟು. ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ 10 ಇಂಚಿನ ಜಠರ ಇದೆ, 6 ಮೀಟ್ರು ನಿಮ್ಮ ಸಣ್ಣ ಕರಳಿದೆ. ನಿಮ್ಮ ಅಮ್ಮನ ಸೀರೆ ಅಷ್ಟೊಂದು ಇರುತ್ತೆ, ನೆನಪಿಟ್ಟುಬಿಡಿ. ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಅದು ಆರಾಮಾಗಿ ಮಲ್ಕೊಂಡಿರಲ್ಲ, ಓಡಾಡ್ತಿರುತ್ತೆ. ಅದನ್ನು ನಾವು ಪೆರಿಸ್ಟಾಲ್ಸಿಸ್ ಅಂತೀವಿ ನಾವು. ಅದಾದ ನಂತರ ನಿಮ್ಮ ಹೊಟ್ಟೆಯ ಬಲಭಾಗದಲ್ಲಿ ನಿಮ್ಮ ದೊಡ್ಡ ಕರಳು ಶುರುವಾಗುತ್ತೆ, ಅದನ್ನು ನಾವು ಸೀಕಮ್ ಅಂತೀವಿ. ಸಣ್ಣ ಕರಳು ಮತ್ತು ದೊಡ್ಡ ಕರಳು ಜಾಯಿನ್ ಆಗೋ ಜಾಗದಲ್ಲಿ ನಿಮ್ಮ ಅಪೆಂಡಿಕ್ಸ್ ಇರುತ್ತೆ.